ನಮಸ್ಕಾರ ವೀಕ್ಷಕರೇ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸಲು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದೂತರು ನಡೆಸಿದ ಸಂಧಾನ ಮಾತುಕತೆ ವಿಫಲವಾಗಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಮಾಸ್ಕೋದಲ್ಲಿ ಮಧ್ಯರಾತ್ರಿಯವರೆಗೂ ನಡೆದ ಸುದೀರ್ಘ ಚರ್ಚೆಯ ನಂತರವೂ ಯಾವುದೇ ಒಪ್ಪಂದಕ್ಕೆ ಬರಲು ಸಾಧ್ಯವಾಗಿಲ್ಲ. ಅಷ್ಟೇ ಅಲ್ಲ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಈಗ ಯುರೋಪ್ ರಾಷ್ಟ್ರಗಳಿಗೆ ನೇರ ಯುದ್ಧದ ಎಚ್ಚರಿಕೆಯನ್ನೇ ನೀಡಿದ್ದಾರೆ. ನಿಮಗೆ ಯುದ್ಧ ಬೇಕೆಂದ್ರೆ ನಾವು ಅದಕ್ಕೂ ಸಿದ್ಧ ಎಂದು ಪುತಿನ್ ಗುಡುಗಿದ್ದಾರೆ. ಹಾಗಾದ್ರೆ ಆ 5 ಗಂಟೆಗಳ ಮೀಟಿಂಗ್ನಲ್ಲಿ ಏನಾಯಿತು? ಪುತಿನ್ ಒಪ್ಪದಿರಲು ಕಾರಣವೇನು? ಮುಂದೆ ಏನಾಗಲಿದೆ? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಉಕ್ರೇನ್ ಯುದ್ಧವನ್ನ ಆದಷ್ಟು ಬೇಗ ನಿಲ್ಲಿಸುವುದಾಗಿ ಹೇಳಿದ್ರು. ಇದರ ಭಾಗವಾಗಿಯೇ ಟ್ರಂಪ್ ಅವರ ವಿಶೇಷ ದೂತರಾದ ಸ್ಟೀವ್ ವಿಟ್ಕಾಫ್ ಮತ್ತು ಜಾರೆಡ್ ಕುಶ್ನರ್ ಅವರು ರಷ್ಯಾದ ರಾಜಧಾನಿ ಮಾಸ್ಕೋಗೆ ತೆರಳಿದ್ರು. ಇವರಿಬ್ಬರು ರಷ್ಯಾ ಅಧ್ಯಕ್ಷ ಪುತಿನ್ ಅವರ ಜೊತೆ ನೇರವಾಗಿ ಮಾತುಕತೆ ನಡೆಸಿದ್ರು. ವರದಿಗಳ ಪ್ರಕಾರ ಈ ಮೀಟಿಂಗ್ ಸುಮಾರು 5 ಗಂಟೆಗಳ ಕಾಲ ನಡೆದಿದೆ. ಮೀಟಿಂಗ್ ಮಧ್ಯರಾತ್ರಿಯವರೆಗೂ ಮುಂದುವರೆದಿದೆ ಅಂದ್ರೆ ವಿಷಯ ಎಷ್ಟು ಗಂಭೀರವಾಗಿತ್ತು ಎಂದು ನೀವು ಊಹಿಸಬಹುದು. ಆದರೆ ಇಷ್ಟೆಲ್ಲ ಚರ್ಚೆ ನಡೆದರೂ ಕೊನೆಯಲ್ಲಿ ಯಾವುದೇ ಡೀಲ್ ಅಥವಾ ಒಪ್ಪಂದ ಆಗಿಲ್ಲ. ರಷ್ಯಾದ ಅಧಿಕಾರಿಗಳು ಹೇಳುವ ಪ್ರಕಾರ ಅಮೆರಿಕ ಮುಂದಿಟ್ಟ ಕೆಲವು ಪ್ರಸ್ತಾಪಗಳನ್ನು ಪುತಿನ್ ಒಪ್ಪಿಕೊಂಡಿದ್ದಾರೆ. ಆದರೆ ಯುದ್ಧ ನಿಲ್ಲಿಸುವ ಪ್ರಮುಖ ವಿಚಾರಗಳಲ್ಲಿ ರಷ್ಯಾ ರಾಜಿ ಮಾಡಿಕೊಳ್ಳಲು ತಯಾರಿಲ್ಲ. ಮಾತುಕತೆ ಮುಗಿದ ನಂತರ ಅಮೆರಿಕನ ದೂತರು ಖಾಲಿ ಕೈಯಲ್ಲಿ ವಾಪಸ್ಸಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕ್ರೆಮ್ಲಿನ್ ಅಂದ್ರೆ ರಷ್ಯಾ ಸರ್ಕಾರ ವಕ್ತಾರರು ಹೇಳುವಂತೆ ಈ ಮಾತುಕತೆ ಉಪಯುಕ್ತವಾಗಿತ್ತು, ಆದರೆ ಉಕ್ರೇನ್ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಟ್ರಂಪ್ ಅವರ ಶಾಂತಿ ಒಪ್ಪಂದವನ್ನ ಪುತಿನ್ ಯಾಕೆ ತಿರಸ್ಕರಿಸಿದ್ರು? ಇದಕ್ಕೆ ಪ್ರಮುಖ ಕಾರಣ ರಷ್ಯಾದ ಕಠಿಣ ನಿಲುವುಗಳು. ಪುತಿನ್ ಅವರ ಪ್ರಮುಖ ಬೇಡಿಕೆ ಏನೆಂದರೆ, ರಷ್ಯಾ ಈಗ ವಶಪಡಿಸಿಕೊಂಡಿರುವ ಉಕ್ರೇನ್ನ ಭೂಪ್ರದೇಶಗಳನ್ನ ಉಕ್ರೇನ್ ಬಿಟ್ಟುಕೊಡಬೇಕು. ಅಂದ್ರೆ ರಷ್ಯಾ ಆಕ್ರಮಿಸಿಕೊಂಡಿರುವ ಜಾಗದಿಂದ ಸೈನ್ಯವನ್ನ ಹಿಂಪಡೆಯಲು ಪುತಿನ್ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಪುತಿನ್ ಅವರು ಉಕ್ರೇನನ್ನ ಸಮುದ್ರದಿಂದ ಸಂಪೂರ್ಣವಾಗಿ ಕಡಿತಗೊಳಿಸುವ ಅಂದ್ರೆ ಕಟ್ ಆಫ್ ಫ್ರಮ್ ದ ಸಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಉಕ್ರೇನ್ ಸೈನ್ಯ ಸಂಪೂರ್ಣವಾಗಿ ಶರಣಾಗಬೇಕು ಅಥವಾ ರಷ್ಯಾ ಹೇಳಿದ ಜಾಗದಿಂದ ಹಿಂದೆ ಸರಿಬೇಕು ಎಂಬುದು ಪುತಿನ್ ಅವರ ಹಠವಾಗಿದೆ. ಆದರೆ ಅಮೆರಿಕ ಮತ್ತು ಉಕ್ರೇನ್ ಈ ಷರತ್ತುಗಳನ್ನು ಒಪ್ಪಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ 5 ಗಂಟೆಗಳ ಚರ್ಚೆಯ ನಂತರವೂ ಮಾತುಕತೆ ಮುರಿದುಬಿದ್ದಿದೆ. ಸ್ಕೈ ನ್ಯೂಸ್ ವರದಿ ಪ್ರಕಾರ ಪುತಿನ್ ಅವರಿಗೆ ಸದ್ಯಕ್ಕೆ ಯುದ್ಧ ನಿಲ್ಲಿಸುವ ಉದ್ದೇಶ ಇದ್ದಂತಿಲ್ಲ. ಅವರು ಈ ಯುದ್ಧದಲ್ಲಿ ಸಂಪೂರ್ಣ ಗೆಲುವು ಸಾಧಿಸಲು ನೋಡ್ತಾ ಇದ್ದಾರೆ. ಈ ಮಾತುಕತೆ ವಿಫಲವಾದ ಬೆನ್ನಲ್ಲೇ ವ್ಲಾಡಿಮಿರ್ ಪುತಿನ್ ಅವರು ಯುರೋಪ್ ದೇಶಗಳಿಗೆ ಮತ್ತು ನ್ಯಾಟೋ ಒಕ್ಕೂಟಕ್ಕೆ ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪುತಿನ್ ಹೇಳಿಕೆನೆಂದ್ರೆ, ಒಂದು ವೇಳೆ ಯುರೋಪ್ ರಾಷ್ಟ್ರಗಳು ಯುದ್ಧವನ್ನ ಬಯಸಿದ್ರೆ ರಷ್ಯಾ ಅದಕ್ಕೂ ತಯಾರಿದೆ. ನಾವು ಸೋಲಲು ಸಾಧ್ಯವಿಲ್ಲ. ಯುರೋಪ್ ಬಯಸಿದ್ರೆ ಯುದ್ಧ ನಾವೇ ಗೆಲ್ತೇವೆ ಎಂದು ಎಚ್ಚರಿಸಿದ್ದಾರೆ. ಇದು ಕೇವಲ ಮಾತಿನ ಚಕಮಕಿಯಲ್ಲ. ರಷ್ಯಾ ಈಗಾಗಲೇ ತನ್ನ ಡ್ರೋನ್ ದಾಳಿಗಳನ್ನ ಉಕ್ರೇನ್ ಮೇಲೆ ಹೆಚ್ಚಿಸಿದೆ. ಪುತಿನ್ ಅವರ ಈ ಹೇಳಿಕೆ ಇಡೀ ವಿಶ್ವವನ್ನೇ ಆತಂಕಕ್ಕೆ ತಳ್ಳಿದೆ. ಕೊನೆಯ ಉಕ್ರೇನ್ ಸೈನಿಕ ಸಾಯುವವರೆಗೂ ನಾವು ಹೋರಾಟ ಮಾಡಲು ಸಿದ್ಧ ಎಂದು ರಷ್ಯಾ ಹೇಳಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸ್ತಾ ಇದೆ. ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳು ಪುತಿನ್ ಅವರ ಈ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾವೆ. ರಷ್ಯಾ ಕೇವಲ ಶಾಂತಿಯ ನಾಟಕವಾಡುತ್ತಿದ್ದು ಅವರಿಗೆ ನಿಜಕ್ಕೂ ಯುದ್ಧ ಇಳಿಸುವ ಆಸಕ್ತಿ ಇಲ್ಲ ಎಂದು ಯುರೋಪ್ ನಾಯಕರು ಆರೋಪಿಸಿದ್ದಾರೆ. ಪುತಿನ್ ಅವರ ಈ ಎಚ್ಚರಿಕೆಗೆ ನ್ಯಾಟೋ ಕೂಡ ತಕ್ಕ ಉತ್ತರ ನೀಡಿದೆ. ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟೆ ಅವರು ಮಾತನಾಡಿ, ನಾವು ಉಕ್ರೇನ್ ಅನ್ನ ರಕ್ಷಿಸಲು ಬದ್ಧರಾಗಿದ್ದೇವೆ. ಯುರೋಪ್ನ ರಕ್ಷಣೆಗೆ ಏನೆಲ್ಲ ಬೇಕೋ ಅದನ್ನು ಮಾಡಲು ನ್ಯಾಟೋ ಸಿದ್ಧವಿದೆ ಎಂದು ಹೇಳಿದ್ದಾರೆ. ಬ್ರಿಟನ್ ಸರ್ಕಾರ ಕೂಡ ರಷ್ಯಾದ ಹೇಳಿಕೆಗಳನ್ನ ಅರ್ಥವಿಲ್ಲದ ಮಾತು ಅಂದ್ರೆ ಕ್ರೆಮ್ಲಿನ್ ಕ್ಲಾಪ್ ಟ್ರ್ಯಾಪ್ ಎಂದು ಟೀಕಿಸಿದೆ. ಅಮೆರಿಕದ ಕಡೆಯಿಂದ ಇನ್ನೂ ಅಧಿಕೃತವಾಗಿ ದೊಡ್ಡ ಹೇಳಿಕೆ ಬರೆದಿದ್ದರೂ ಟ್ರಂಪ್ ಅವರ ಶಾಂತಿ ಯೋಜನೆಗೆ ಇದು ದೊಡ್ಡ ಹಿನ್ನಡೆಯಾಗಿದೆ. ರಷ್ಯಾ ಈಗ ಅಮೆರಿಕದ ಜೊತೆ ಮಾತನಾಡಲು ಸಿದ್ಧವಿದೆ, ಆದರೆ ತನ್ನ ಷರತ್ತುಗಳಿಗೆ ಬದ್ಧವಾಗಿ ಮಾತ್ರ ಎಂದು ಹೇಳಿದೆ. ಅಂದ್ರೆ ಉಕ್ರೇನ್ ತನ್ನ ಭೂಮಿಯನ್ನ ಬಿಟ್ಟುಕೊಟ್ರೆ ಮಾತ್ರ ಯುದ್ಧ ನಿಲ್ಲುತ್ತೆ ಎಂಬುದು ಪರೋಕ್ಷವಾಗಿ ರಷ್ಯಾದ ಸಂದೇಶವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವೀಕ್ಷಕರೇ, ಸದ್ಯದ ಮಟ್ಟಿಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಡಿಸೆಂಬರ್ 2, 2025 ನಡೆದ ಈ ಹೈ ಲೆವೆಲ್ ಮೀಟಿಂಗ್ ಫೇಲ್ ಆಗಿರುವುದು ಶಾಂತಿ ಪ್ರಿಯರಿಗೆ ನಿರಾಸೆ ತಂದಿದೆ. ಒಂದು ಕಡೆ ರಷ್ಯಾ ಯುದ್ಧ ಮುಂದುವರಿಸುವ ಮಾತನಾಡ್ತಾ ಇದೆ, ಇನ್ನೊಂದು ಕಡೆ ನ್ಯಾಟೋ ಉಕ್ರೇನ್ ಬೆಂಬಲಕ್ಕೆ ನಿಂತಿದೆ. ಪುತಿನ್ ಅವರ ಯುದ್ಧಕ್ಕೆ ಸಿದ್ಧ ಎಂಬ ಹೇಳಿಕೆ 3ನೇ ಮಹಾಯುದ್ಧದ ಭೀತಿಯನ್ನ ಮತ್ತೆ ಹುಟ್ಟಾಕಿದೆ. ಮುಂದಿನ ದಿನಗಳಲ್ಲಿ ಟ್ರಂಪ್ ಅವರು ಬೇರೆ ಯಾವ ರೀತಿಯ ತಂತ್ರಗಳನ್ನು ಬಳಸಿ ಪುತಿನ್ ಅವರನ್ನ ಒಪ್ಪಿಸ್ತಾರೋ ಅಥವಾ ಯುದ್ಧ ಇನ್ನಷ್ಟು ಭೀಕರವಾಗಲಿದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲುತ್ತಾ ಅಥವಾ ಇದು ಜಗತ್ತಿನ ವಿನಾಶಕ್ಕೆ ಕಾರಣವಾಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.